ಇದರ ಮಧ್ಯೆ ಮಾದಾರ ಚೆನ್ನಯ್ಯ ಶ್ರೀಗಳ ಎಂಟ್ರಿಯಾಗಿದೆ. ಕುರ್ಚಿ ಕದನದ ಮಧ್ಯೆ ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಅದನ್ನ ಮಾಡಿರೋದು ಮಾದಾರ ಚೆನ್ನಯ್ಯ ಶ್ರೀಗಳು. ಬದಲಾವಣೆ ಮಾಡುವುದಾದ್ರೆ ನಮ್ಮ ಸಮುದಾಯ ಕೊಡ್ಲಿ ಅಂತ ಆಗ್ರಹಿಸಿದ್ದಾರೆ. ದಲಿತ ಸಿಎಂ ಕೂಗನ್ನ ಎತ್ತಿದ್ದಾರೆ ಮಾದಾರ ಚೆನ್ನಯ್ಯ ಸ್ವಾಮೀಜಿ. ದಲಿತ ಸಮಾಜಕ್ಕೆ ಸಿಎಂ ಸ್ಥಾನ ಕೊಡಬೇಕು ಅನ್ನುವಂತಹ ಬೇಡಿಕೆ ಇದೆ. ಸಿದ್ದರಾಮಯ್ಯ ಅವರನ್ನ ಕೆಳಕ್ಕೆ ಇಳಿಸಿಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಮುಂದುವರೆದ್ರೆ ಅಡ್ಡಿ ಇಲ್ಲ. ಆದ್ರೆ ಅವ್ರು ಕೆಳಗಿಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು, KH ಮುನಿಯಪ್ಪ ಅವರಿದ್ದಾರೆ. ಅವ್ರಿಗೂ ಒಂದು ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಚಿತ್ರದುರ್ಗದಲ್ಲಿ ದಲಿತ ಸಿಎಂ ಮಾಡಿ ಅನ್ನುವಂತಹ ಒತ್ತಾಯವನ್ನ ಮಾದಾರ ಚೆನ್ನಯ್ಯ ಶ್ರೀಗಳು ಮಾಡಿದ್ದಾರೆ. ಅದು ಬಹಳಷ್ಟು ದಿನಗಳಿಂದಲೂ ಕೂಡ ದಲಿತ ಸಿಎಂ ಆಗಬೇಕು ಅನ್ನುವಂಥ ಬೇಡಿಕೆ ಇದೆ. ಆದರೆ ಅದು ಕಾರ್ಯಗತಗೊಂಡಿಲ್ಲ. ನಾವೀಗ ದಲಿತ ಸಿಎಂ ಅನ್ನುವಂಥದ್ದು ಸಿಎಂ ಅಂದರೆ ಸಿಎಂ, ಅದರಲ್ಲಿ ದಲಿತ ಸಿಎಂ ಬೇರೆ, ಮೇಲ್ವರ್ಗದ ಸಿಎಂ ಬೇರೆ ಅನ್ನುವಂಥದ್ದಲ್ಲ. ದಲಿತರಿಗೆ ಮುಖ್ಯಮಂತ್ರಿಗಳನ್ನಾಗಿ ಮಾಡೋ ಮೂಲಕ ಒಂದು ಅವಕಾಶ ಕೊಡಬೇಕನ್ನುವಂಥದ್ದನ್ನು ನಮ್ಮ ಬೇಡಿಕೆ. ಅದರಲ್ಲಿ ದಲಿತ ಸಿಎಂ ಅನ್ನುವಂಥ ಪದ ಬಳಸೋದು ನನಗೇನು ಅಷ್ಟು ಸೂಕ್ತ ಅಲ್ಲ. ಯಾಕಂದರೆ ಎಲ್ಲ ನಮ್ಮ ದಲಿತರಲ್ಲಿರುವಂಥ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಾಗೋದಕ್ಕೆ ಅರ್ಹತೆ ಇರುವಂಥವ್ರು ಭಾಳ ಜನ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ಪರಮೇಶ್ವರ್ ಅವರು ಇದ್ದಾರೆ, ಮುನಿಯಪ್ಪನವರು ಇದ್ದಾರೆ. ಯಾರಾದ್ರಿಗೂ ಕೂಡ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ಸಿಕ್ಕರೆ ಸಮರ್ಥವಾಗಿ ನಿಭಾಯಿಸ್ತಾರೆ. ಎಲ್ಲ ರೀತಿ ಅವ್ರಿಗೆ ಆಡಳಿತದ ಅನುಭವ, ಭಾಳ ಹಿರಿಯರಾಗಿದ್ದಾರೆ ಅನ್ನುವಂಥ ಭಾವನೆ ನಮಗಿದೆ. ಅವರಿಗೆ ಅಂಥದ್ದೊಂದು ಅವಕಾಶ ಯಾರಲ್ಲಾದರೂ ಒಬ್ಬರಿಗೆ ಸಿಕ್ಕರೆ ಇಡೀ ದೇಶದಲ್ಲಿ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಾಯಿತು ಅನ್ನುವಂಥ ಒಂದು ಬಹುದೊಡ್ಡ ಸಂದೇಶವನ್ನು ಕೂಡ ಪಕ್ಷ ಕೊಟ್ಟಾಗುತ್ತೆ. ನಾವು ಕೂಡ ತುಂಬ ಸಂತೋಷ ಪಡ್ತೀವಿ, ಅಭಿನಂದನೆ ಪಡ್ತೀವಿ. ಆದರೆ ಅಂಥ ಸಂದರ್ಭ ಈಗಿದೆಯಲ್ಲೋ ನಮಗೆ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ರಾಜಕೀಯವಾಗಿ ತೆಗೆದುಕೊಳ್ಳುವಂಥ ನಿರ್ಮಾಣ ಅದು ಪಕ್ಷಕ್ಕೆ ತೀರ್ಮಾನ ಬಿಟ್ಟಿರುವಂಥದ್ದು. ಗೊಂದಲಗಳಿಗೆ ಬೇಗ ನಿವಾರಣೆ ಮಾಡುವಂಥ ಸಂದರ್ಭಕ್ಕೆ ಹೋಗಬೇಕಾಗಿದೆ ಅನ್ನುವಂಥದ್ದಷ್ಟೇ ನಮ್ಮದು ಮನವಿ. ಚುಂಚನಗಿರಿ ಸ್ವಾಮೀಜಿಗಳವರು DK ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿ ಸಮರ್ಥವಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಕಾರಣದಿಂದ ಅವರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನ ಸಿಗಬೇಕು, ಅವರೊಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನು ಯಾರೂ ಕೂಡ ನಾವು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಮಾಧ್ಯಮಗಳಲ್ಲಿ ಅಥವಾ ಬೇರೆ ಬೇರೆಯವರು ಅಂದ್ಕೊಂಡಂತೆ ಕೆಲವರು ಏನು ಹೇಳ್ತಿದ್ದಾರೆ, ಸ್ವಾಮೀಜಿಗಳವರು ನೇರವಾಗಿ ರಾಜಕೀಯ ಅದು ಇದು ಅಂಥೇಳಿ. ಅವರು ಒಕ್ಕಲಿಗರಿಗೆ ಮುಖ್ಯಮಂತ್ರಿ ಮಾಡಿ ಅಂತ ಅವರೆಲ್ಲೂ ಹೇಳಿಲ್ಲ. ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ಯಶಸ್ವಿ ನಾಯಕರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ, ಹಾಗಾಗಿ ಅವ್ರನ್ನ ಪರಿಗಣನೆ ಮಾಡಿ ಅಂತ ಹೇಳಿದ್ದಾರೆ. ಅದು ಆ ಅಭಿಪ್ರಾಯಕ್ಕೆ ನಮ್ಮದು ಕೂಡ ಸಹಮತ ಇದೆ. ಸಹಜವಾಗಿಯೇ ಎಲ್ಲ ಸಮುದಾಯಗಳ ರೀತಿ ಕಾಗಿನೆಲೆ ಸ್ವಾಮೀಜಿಯವರು ಕೂಡ ತನ್ನ ಸಮುದಾಯದಿಂದ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ, 5 ನಾಯಕರಾಗಿದ್ದಾರೆ, ಒಬ್ಬ ಯಶಸ್ವಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರ ಬಗ್ಗೆ ಒಂದು ಹಿಂದುಳಿದ ಎಲ್ಲ ವರ್ಗದವರು ಕೂಡ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಅವರು ಆಡಳಿತವನ್ನದಲ್ಲೂ ಕೂಡ ಉತ್ತಮ ಆಡಳಿತವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರು ಮುಂದುವರಿಬೇಕನ್ನುವಂಥ ಒಂದು ಅಪೇಕ್ಷೆಯನ್ನು ಒತ್ತಾಯಪಡಿಸಿದ್ದಾರೆ. ಅದು ಕೂಡ ತಪ್ಪಲ್ಲ. ಹಾಗಾಗಿ ಅವರೇನು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಅಷ್ಟೇ ಇರಬೇಕನ್ನುವಂಥ ಅಭಿಪ್ರಾಯವನ್ನು ತಿಳಿಸಿಲ್ಲ ಅವರು. ಹಾಗಾಗಿ ಸಿದ್ದರಾಮಯ್ಯನವರ ಅಧಿಕಾರದಲ್ಲಿ ತುಂಬ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ, ಮುಂದುವರಿಸ್ಕೊಂಡು ಹೋದರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.